स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಅದು ವೈಯಕ್ತಿಕ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಲ್ಲ. ಮತ್ತು ಈಗ ವೀಣಾ ಕಾಶ್ಯಪ್ನವ್ರು ನಿಂತಾಗ ನಾನು ಚುನಾವಣೆ ಮಾಡಿನಲ್ಲ, ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ. ಅವ್ರು ಆ ಥರ ಅವ್ರು ಹೇಳಿರ್ಲಿಕ್ಕಿಲ್ಲ. ನೀವೇನಾರೇ ಪಕ್ಷ ಗೆಲ್ಲಿಸ್ತಕ್ಕಂಥ ಕೆಲಸ ಜವಾಬ್ದಾರಿ ಅವ್ರಿಗೂ ಇದೆ, ನನಗೂ ಇದೆ. ಇದು ಪಕ್ಷದ ಸಲುವಾಗಿ ಇದು ಮಾಡೋದು, ವೈಯಕ್ತಿಕ ಸಲುವಾಗಿ ಅಲ್ಲ. ನೋಡಿ, ಅದು ಮೇಲಿನವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ, ಅದ್ರ ಬಗ್ಗೆ ನಾವು ಹೇಳಕ್ಕೆ ಬರೋದಿಲ್ಲ. ಇಲ್ಲಿ ಯಾರಿಗೆ ಕೊಟ್ರೂ ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ, ಅವರು ಮಾಡಬೇಕಾಗ್ತದೆ. ಶಿಫಾರಸ್ ಮಾಡ್ತಕ್ಕಂಥ ಕೆಲಸ ಯಾರೂ ಮಾಡೋದಿಲ್ಲ, ಪಕ್ಷ ಮಾಡ್ತದೆ, ಕಾರ್ಯಕರ್ತರು ಮಾಡ್ತಾರೆ. ಅದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಳ್ಬೇಡಿ. ಚುನಾವಣೆ ಆದ್ಮೇಲೆ ಮಾತಾಡೋದು ನಾವು ನೀವು. ಅಭ್ಯರ್ಥಿ ಬೇರೆ ಜಿಲ್ಲೆ ಅಲ್ಲ ರೀ, ಬಿಜಾಪುರ ಬಾಗಲಕೋಟೆ ಒಂದೇ ಜಿಲ್ಲೆ. 2003ರಲ್ಲಿ ನಾವು ಬೇರೆ ಆಗಿವಿ ಅಷ್ಟೇ. ಆದರೆ ಜಿಲ್ಲೆ ಬೇರೆ ಆಗಿರ್ಬೋದು, ಮನಸ್ಸು ಬೇರೆ ಆಗಿಲ್ಲ, ಆಗೋದು ಇಲ್ಲ. ನೀವು ತಲೆ ಕೆಡಿಸ್ಕೊಳ್ಬೇಕು. ಅಸಮಾಧಾನ ಇದೆ ಅಲ್ಲ, ಯಾವ ರೀತಿ ಇದನ್ನು ಖಂಡನ ಮಾಡ್ತಾರೆ? 100% ನೋಡಿ, ಯಾರಿಗೆ ಒಬ್ಬರಿಗೆ ಪ್ರಯತ್ನ ಮಾಡಿರ್ತಕ್ಕಂಥವ್ರಿಗೆ ಚುನಾವಣೆ ಅಭ್ಯರ್ಥಿ ಆಗಬೇಕನ್ನೋ ಆಸೆ ಇರ್ತದೆ, ನ್ಯಾಚುರಲ್ ಅದು. ಅದಾದಮೇಲೆ ಅವರು ನಾವು ಕುಂತು ಮಾತಾಡ್ಕೊಳ್ತೀವಿ, ಅದೆಲ್ಲ ಬಗೆಹರಿತದೆ. ಕಾರ್ಯಕರ್ತರು ತಮ್ಮ ಕೆಲಸ ತಾವು ಮಾಡ್ತಾರೆ, ಅದು ಎಲ್ಲ ನಡೆದು ಹೋಗ್ತದೆ, ನಿಮಗೂ ಗೊತ್ತಾಗ್ತದೆ. ಯಾವುದೇ ಶಾಸಕರು ನೀವು ಅಷ್ಟು ಚಿಂತೆ ಮಾಡೋರು. ಈಗ 6 ಮಂದಿ BJP ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲಲ್ಲಪ್ಪ, ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡೋಲ್ರಿ ನೀವು? ನಮ್ಮಲ್ಲಿ ಒಂದು ಅಪಸ್ವರ ಆಗ್ಯದ ಅಂತೇಳಿ ನೀವು ಹೇಳ್ತಾ ಇದ್ದೀರಿ, ಆ ಜಿಲ್ಲೆ ಜನ ಹೇಳಿಲ್ಲ. ಅವ್ರ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ, ಅದು ವೈಯಕ್ತಿಕ ಅಭಿಪ್ರಾಯ, ಪಕ್ಷದ ಕಾರ್ಯಕರ್ತರದು ಜನರ ಅಭಿಪ್ರಾಯ ಇಲ್ಲ. ಕಾಂಗ್ರೆಸ್ ಸರ್ಕಾರ ಇರಲ್ಲ ಅಂತ ಹೇಳಿದ್ರು, ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದ್ರ ಬಗ್ಗೆ ಈಗ ಅವ್ರು ಗೆಲ್ತಾರೋ ಇಲ್ಲ ಅದನ್ನ ಚಿಂತೆ ಮಾಡಂತ ಹೇಳ್ರಿ. ಈಗ ಅವ್ರು 2 ಕಡೆ ಹೋದ್ರೆ 200 ಜನ ಕಾರ್ಯಕರ್ತರು ಸೇರಿಲ್ಲ ಹೇಳಿ. ಅವ್ರು 2 ಕಡೆ ಹೋದ್ರೆ ಜನ ಸೇರ್ತಾ ಇಲ್ಲ. ಈಗ ನೀವು ಒಂದೇ ದಿವಸ 2 ಕಾರ್ಯಕ್ರಮ ಮಾಡಿ, ಮುಂಜಾನೆನೂ ಕೇಳಿ, ಈಗೂ ಕೇಳಿ, ಇಲ್ಲಿ ನೋಡಿ, ಅಲ್ಲಿ ನೋಡಿ. ಸ್ಥಳೀಯವಾಗಿ ಬಹಳಷ್ಟು ಮುಖಂಡರ ವಿರೋಧ ಐತೆ ಅಂತ ಕೇಳಿ ಬರ್ತಾ ಇದೆ. ಅಲ್ಲಿ ಬಸವರಾಜ ಬೊಮ್ಮಾಯಿ ಅದು ಅವ್ರ ಪಕ್ಷದ ಆಂತರಿಕ ಸತ್ಯ ಗೊತ್ತದ. ಮತ್ತೆ ಯಾಕೆ ನೀವು ಹೇಳ್ಬಿಟ್ರಿ? ಮತ್ತೆ ನಮ್ಮ ಬಾಯಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲದೆ ಒಟ್ಟಾಭಿಪ್ರಾಯ ಮೇಲೆ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ ಗೆಲ್ತಾರೆ. ಇಷ್ಟು ಮಾತ್ರ ನಾನು ಹೇಳ್ತೀನಿ, ಸಾಕಾ? डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक़ है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें। 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.